ವಸು, ರುದ್ರ, ಆದಿತ್ಯ ಅಂತ ಹ್ಮ್. ಈ 3 ಗಣಗಳು, ದೇವತಾ ಗಣಗಳು, ಇವರು ಕೂಡ ಪಿತೃಗಳ ಆರಾಧನೆಯಲ್ಲಿ ಬರ್ತಾರೆ. ಹ್ಮ್. ಇವಾಗ 3 ಪಿಂಡ ಅಂತ ಇಡ್ತೇವೆ, ಹ್ಮ್. ಅಲ್ಲಿ ವಸು, ರುದ್ರ, ಆದಿತ್ಯ ಅಂತ. ಹ್ಮ್. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರೊಂಥರ ಪೋಸ್ಟ್ ಮ್ಯಾನ್ ಕೆಲಸ ಮಾಡುವವರು. ಹ್ಮ್. ಹ್ಮ್. ನಾವಿವಾಗ ನಮ್ಮ ತಂದೆ ಹೆಸರು ಹೇಳಿ ಒಂದು ಪಿಂಡ ಇಡ್ತೇನೆ ಅಂತ ಹೇಳಿದ್ರೆ, ಆ ಪಿಂಡದ ಅಂಶವನ್ನ ಅವರಿಗೆ ಯಾವ ರೀತಿ ಇವಾಗ ನನ್ನ ತಂದೆ ಹ್ಮ್. ಅವರೆಲ್ಲ ಇರಬಹುದು, ಹ್ಮ್. ದೇವತೆಗಳಾಗಿರ್ಬಹುದು, ಅಥವಾ ಅಸುರರಾಗಿರ್ಬೋದು, ಅಥವಾ ಪ್ರಾಣಿಯಾಗಿರ್ಬೋದು, ಇನ್ನೊಂದು ಕಡೆ ಮನುಷ್ಯರಾಗಿರ್ಬೋದು, ಬೇರೆ ಬೇರೆ ರೀತಿ ಇರ್ಬೋದು. ಅವರಿಗೆ ಬೇಕಾದಾಗೆ ಆ ಆಹಾರವನ್ನ ಕನ್ವರ್ಟ್ ಮಾಡಿ ಕೊಡುವವರು ಈ ವಸುರುದ್ರ ಆದಿತ್ಯ. ಹ್ಮ್. 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 ಅದಕ್ಕೋಸ್ಕರ ನಾವು ಪಿಂಡದಲ್ಲಿ ವಸುಗಳನ್ನು ಚಿಂತನೆ ಮಾಡಿ ನಮ್ಮ ತಂದೆ ಹೆಸರಲ್ಲಿ ಇಡ್ತೇವೆ, ರುದ್ರಗಣವನ್ನು ಚಿಂತನೆ ಮಾಡಿ ನಮ್ಮ ಅಜ್ಜನ ಹೆಸರಲ್ಲಿ ಇಡ್ತೇವೆ. ಹ್ಮ್. ಅವ್ರೇನಂದ್ರೆ ಅವ್ರಿಗೆ ಬೇಕಾದಾಗ ಆಹಾರ ಕೊಡ್ತಾರೆ. ಹ್ಮ್. ಅದನ್ನ ನಾವು ಪಿಂಡ, ಇವಾಗ ನಾನು ಅನ್ನ ಹಾಕ್ತೇನೆ ಅಂತ ಹೇಳಿದ್ರೆ ಅನ್ನವೇ ಎಲ್ರಿಗೂ ಕೊಡಲ್ಲ, ಹ್ಮ್. ಮತ್ತೆ ಅವ್ರಿಗೆ ಬೇಕಾದಾಗೆ ಆಹಾರವನ್ನು ಒದಗಿಸಿ ಕೊಡ್ತಾರೆ. ಇದು ವಸುರುದ್ರ ಆದಿತ್ಯ.